ಈ ಕಂಡೀಷನ್ನ ದ ಸೈಲೆಂಟ್ ಥೀಫ್ ಅಂತ ಕರಿಬಹುದು. ಆಸ್ಟಿಯೋಪೊರೋಸಿಸ್ ಈ ಟರ್ಮ್ನ ನೀವು ಕೇಳಿರಬಹುದು, ಆದರೆ ಸಾಕಷ್ಟು ಜನರಿಗೆ ಅವ್ರಿಗೆ ಆಸ್ಟಿಯೋಪೊರೋಸಿಸ್ ಇದೆ ಅನ್ನೋದು ಗೊತ್ತಾಗದೇ ಒಂದು ಫ್ರ್ಯಾಕ್ಚರ್ನ ನಂತರ. ನೀವು ಹೇಳ್ದಂಗೆ ಸೈಲೆಂಟ್ ಥೀಫ್ ಅಂತಂದ್ರ ಇಟ್ಸ್ ಅ ವೆರಿ ಆಪ್ಟ್ ಟರ್ಮ್. ಇಟ್ಸ್ ಎ ಸೈಲೆಂಟ್ ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎವ್ರಿ ಒನ್ ಹೂ ಇಸ್ ಅ ಸೀನಿಯರ್ ಸಿಟಿಸನ್ ಇಸ್ ಅಫೆಕ್ಟೆಡ್. ಇದು ತುಂಬಾ ಕಾಮನ್ ಆ್ಯಂಡ್ ಇಟ್ ಈಸ್ ಅ ಮೋಸ್ಟ್ ಅಂಡರ್ ಡಯಾಗ್ನೋಸ್ಡ್ ಕಂಡೀಷನ್ ಇನ್ ಆರ್ಥೋಪೆಡಿಕ್ಸ್. ಹೆಣ್ಮಕ್ಳಲ್ಲಿ ಹೆಚ್ಚು ಕಂಡು ಬರುತ್ತೆ ಇದು. ಯಾಕಂದ್ರೆ ಈಸ್ಟ್ರೋಜನ್ ಅನ್ನೋದು ಇಟ್ ಪ್ರೊಟೆಕ್ಟ್ಸ್ ವಿಮೆನ್ ಫ್ರಮ್ ಆಸ್ಟಿಯೋಪೊರೋಸಿಸ್ ಅಂಡ್ ಹಾರ್ಟ್ ಡಿಸೀಸ್ ಎರಡು. ಸೊ ವಿಮೆನ್ ನಲ್ಲಿ ಒನ್ಸ್ ದಟ್ ಈಸ್ಟ್ರೋಜನ್ ಎಫೆಕ್ಟ್ ಹೋಯ್ತು ಅಂದಮೇಲೆ ಆಸ್ಟಿಯೋಪೊರೋಸಿಸ್ ರ್ಯಾಂಪೆಂಟ್ ಆಗಿ ಹೋಗುತ್ತೆ. ದೇ ಲೂಸ್ ಸ್ಕೆಲಿಟಲ್ ಕ್ಯಾಲ್ಶಿಯಂ ವೆರಿ ರ್ಯಾಪಿಡ್ಲಿ. ಸೊ ಮನೆಯಲ್ಲಿ ಯಾರಾದ್ರೂ ಪೇರೆಂಟ್ಸ್ ಆಗ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಆಗ್ಲಿ ನೀವು ನೋಡ್ತಾ ಇದ್ರೆ ವಯಸ್ಸಿಂದ ಶ್ರಿಂಕ್ ಆಗೋಗ್ಬಿಟ್ಟಿರ್ತಾರೆ. ಈಗ ಬೆನ್ ಬಾಗ ಹೋಗ್ಬಿಟ್ಟಿರತ್ತೆ, ಸಣ್ಣಕ್ಕಾಗೋಗ್ಬಿಟ್ಟಿರ್ತಾರೆ. ಸೊ ಹೈಟ್ ಏನು ಕಮ್ಮಿ ಆಯ್ತಾ ಅಂತ ಯೋಚನೆ ಮಾಡ್ತೀರಾ. ಇದೇನಿಲ್ಲ, ಆಸ್ಟಿಯೋಪೊರೋಸಿಸ್ ವಿಚ್ ಇಸ್ ಟೇಕಿಂಗ್ ಎಫೆಕ್ಟ್ ಇನ್ ದ ಸ್ಪೈನ್. ನೀವು ಹೇಳ್ದಂಗೆ 45-50 years ಅಲ್ಲೇ ಕ್ಯಾಲ್ಶಿಯಂ, ವಿಟಮಿನ್ ಡಿ, ಮೆಗ್ನೀಷಿಯಂ, ಪ್ರೋಟೀನ್ ರಿಚ್ ಡಯಟ್, ಸ್ಟ್ರೆಂತ್ ಟ್ರೈನಿಂಗ್ ಇಲ್ಲ ರೆಸಿಸ್ಟೆನ್ಸ್ ಟ್ರೈನಿಂಗ್ ಇವೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸೋದ್ರಿಂದ ಮತ್ತೆ ಈ ರ್ಯಾಪಿಡಿಟಿ ಆಫ್ ಪ್ರೋಗ್ರೆಸ್ ಆಫ್ ಯುವರ್ ಬೋನ್ ಲಾಸ್ ಕ್ಯಾನ್ ಬಿ ಸ್ಲೋಡ್ ಡೌನ್. ಒಂದು ಸ್ಪೀಡ್ ಬ್ರೇಕರ್, ಮಲ್ಟಿಪಲ್ ಸ್ಪೀಡ್ ಬ್ರೇಕರ್ಸ್ ಹಾಕದಂಗೆ ಆಗುತ್ತೆ. ಸೊ ಆಸ್ಟಿಯೋಪೀನಿಯಾ ಇಂದ ಆಸ್ಟಿಯೋಪೊರೋಸಿಸ್ ಪ್ರೋಗ್ರೆಷನ್ ಸ್ಲೋ ಡೌನ್ ಆಗುತ್ತೆ. ಇಟ್ ಈಸ್ ಲೈಕ್ ಅಪ್ಲೈಯಿಂಗ್ ಬ್ರೇಕ್ಸ್ ಟು ಬೋನ್ ಲಾಸ್. ಸೊ ಒಂದು ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಮಾಡಿಸಿ, ಡೆಕ್ಸಾ ಸ್ಕ್ಯಾನ್ ಅಂತ ಲಾಸ್ಟ್ ಟೈಮ್ ಎಪಿಸೋಡಲ್ಲಿ ಮಾತಾಡಿದ್ವಿ, ಅದು ಮಾಡಿಸಿದ್ರೆ ಈ 3 ಭಾಗದಲ್ಲಿ ಅದರಲ್ಲಿ ಕ್ಲಿಯರ್ ಆಗಿ ರಿಪೋರ್ಟ್ ಅಲ್ಲಿ ಬರೀತಾರೆ ಯರ್ ಪ್ರೋನ್ ಫಾರ್ ರಿಸ್ಟ್ ಫ್ರಾಕ್ಚರ್ಸ್ ಬೈ 2.5 times more than the regular person. You are prone for hip fractures by 5 times than the regular person. You are prone for spine fracture 6 times than the regular person ಅಂತ.